ಆರ್ಥಿಕವಾಗಿ ನಮಗಿಂದ ಒಂದು ಹೆಜ್ಜೆ ಮುಂದಿದ್ದೀರೋ ಹಿಂದಿದ್ದೀರೋ, ನಾವು ನಿಮ್ಮ ಜೊತೆಗೆ ಇದ್ದೀವಲ್ಲ ಕರ್ನಾಟಕದವರು. ಆರ್ಥಿಕವಾಗಿ 2ನೇ ನಂಬರ್ ನಮ್ಮದು ಅದ. ಆದರೆ ಎಲ್ಲ ಅಲ್ಲೂ ಬಡತನ ಹೆಚ್ಚದ, ಇಲ್ಲೂ ಬಡತನ ಹೆಚ್ಚದ. ಇಲ್ಲಿ ಯಾರು ಶ್ರೀಮಂತರಿದ್ದಾರೆ 2 ರಾಜ್ಯಗಳಲ್ಲೇ? ಇಲ್ಲಿಯ ಕಾರ್ಪೊರೇಟ್ಗಳು, ಇಲ್ಲಿಯ ಬಂಡವಾಳಶಾಹಿಗಳು, ಇವರೆಲ್ಲ ಶ್ರೀಮಂತರಿದ್ದಾರೆ. ಅವ್ರಿಗೆ ಅನುಕೂಲಗಳಿದ್ದಾವೆ. ಎರಡೂ ಕಡೆ ಹೆಂಗೆ ಅದ. ಅದಾಗ ಏನು ಫರ್ಕ್ ಅದ? ಯಾಕೆ ನೀವು ಈ ಚಿಂತನೆ ಮಾಡ್ತಾಯಿದ್ದೀರಿ? ಇಲ್ಲಿ ಮರಾಠಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಎರಡೂ ಕಡೆ ಜನ ಕುಂತು ವಿಚಾರ ಮಾಡಬೇಕಾದ್ರೆ ರಾಜಕಾರಣಿಗಳು. ಅದು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಎಲ್ಲರ ಬಗ್ಗೆ ಸ್ವಚ್ಛ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣವನ್ನು ಫ್ರೀಯಾಗಿ ನಿಮಗೂ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀರಾ? ಫ್ರೀ ಶಿಕ್ಷಣ ಅಪ್ ಟು ಅಟ್ಲೀಸ್ಟ್ 10+2 ಮಾಡಿದ್ದೀರಾ? ಗ್ಯಾರಂಟಿ ನಿಜವಾಗಿ ಕೊಡ್ತಾ ಇದ್ದೀರಾ? ಅಲ್ಲೇ ಎಲ್ಲ ಜನರಿಗೆ ಇಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಮಾಡಿದ್ದೀರಾ ಅಲ್ಲೇ ಮಹಾರಾಷ್ಟ್ರದಲ್ಲ? ಏನದ ರೀ? ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ತೀರಿ? ಎದ್ದ ತಕ್ಷಣ ದುಡಿಯುವ ವರ್ಗದಲ್ಲಿ ಪಾಪ ದುಡಿಲಿಕ್ಕೆ ಅವ್ರ ಮನೆ ನಡೆಯೋದಿಲ್ಲ. ಅಂಥ ಪ್ರಸಂಗದ ಮರಾಠಿಗರದ್ದು ಅದ, ಅದೇ ಕಾಲಕ್ಕೆ ಕನ್ನಡಿಗರದು ಅದೇ ಪರಿಸ್ಥಿತಿ ಅದ. ಮುಂಜಾನೆಯಿಂದ ಸಾಯಂಕಾಲ ತನಕ ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ನಡೆಯೋದಿಲ್ಲ. ಇಂಥವ್ರು 90% ಇದ್ದಾರೆ ರೀ. ಕಾರ್ಮಿಕರು, ದಿನಗೂಲಿಗಳು, ಕೂಲಿಕಾರರು, ಕೃಷಿ ಕೂಲಿಕಾರರು, ಇವ್ರ ಬಗ್ಗೆ ಅವ್ರು ಯಾವ ಭಾಷೆ ಮಾತಾಡ್ತಾರೆ ಏನು ಮಾಡೋದು? ಹೊಟ್ಟೆಗೆ ಹಿಟ್ಟಿದ್ರೆ ಎಲ್ಲ ಅಲ್ರಿ. ಹೊಟ್ಟೆಗೆ ಹಿಟ್ಟಿದ್ರೆ ಜುಟ್ಟಿಗೆ ಮಲಿಯುವ ಭಾಷೆಗಳು ಮುಖ್ಯ ಅಲ್ಲ, ನಮ್ಮ ಮಾಧ್ಯಮ ಅಷ್ಟೇ ಅದು. ನಮ್ಮ ಕನ್ನಡ ಪ್ರೇಮನೂ ಇರಲಿ, ನಿಮ್ಮ ಮರಾಠಿ ಪ್ರೇಮನೂ ಇರಲಿ. ಮರಾಠಿ ಬೇಕಾದ್ರೆ ಮರಾಠಿ ಕಲೀಲಿ, ಕನ್ನಡ ಬೇಕಾದ್ರೆ ಕನ್ನಡ ಕಲೀಲಿ. ಕೂಡಿಕೊಂಡು ಹೊಂಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು? ನೀವು ಮಾಡ್ತೀರಿ. ಅದಕ್ಕೆ ನಮ್ಮ ಕರ್ವೇದವರು ಬರ್ತಾರೆ, ಅವರು ಸ್ಟ್ರೈಕ್ ಮಾಡ್ತಾರೆ. ಏನು ಆಗುವುದಿಲ್ಲ ಅದರಿಂದ. ಒಬ್ಬರು ಮನಸ್ಥಿತಿ ಇನ್ನಷ್ಟು ಘರ್ಷಣೆ ಆಗಿ ದೂರ ಸರ್ಗೋದು ಹೋಗುವಂಥದ್ದು. ಮಹಾರಾಷ್ಟ್ರದವ್ರಿಗೆ ಹೋದ್ರು ಮರಾಠಿ, ಮುಂಬೈದಾಗ ಅವ್ರು ಮಾತಾಡ್ತಾರೆ, ನಮ್ಮವ್ರಿಗೆ ಬೆಳಗ್ಳೂರಾಗ ಮಾತಾಡ್ತಾರೆ. ಅವ್ರೇನು ಮಾತಾಡೋದು ಅವ್ರಿಗೆ ಮತ್ತೆ ಲಾಭ ನಂಗೆ ರಾಜಕಾರಣಿಗಳಿಗೆ. ಅವ್ರು ಈ ಸಮಸ್ಯೆಗಳನ್ನ ಪಾರು ಮಾಡೋದಕ್ಕೆ, ಈ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಮತ್ತೆ ದಿನಗಳು ಮುಂದೆ ಹೋಗ್ತಾವೆ. ಆರಾಮ್ ಮತ್ತೆ ಆಳ್ತಾರೆ ಅವ್ರು. ನಮ್ಮನ್ನು ಮುಂದೆ ಬಿಟ್ಟು ಜಗಳ ಪಾಡಿ ಇಬ್ಬರು ಕನ್ನಡಿಗರು ಮರಾಠಿಗರು ಅಂತೇಳಿ. ವ್ಯಾಪಾರ ಮಾಡುವಂಥ ವ್ಯಾಪಾರಿಗರಾಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು,